ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸಕಸಂತು ಚಾನಲ್ಗೆ ಸ್ವಾಗತ. ನಾನಿವತ್ತು SSLC ಸ್ಟೂಡೆಂಟ್ಸ್ ಯಾರಿಗೆ ಎಕ್ಸಾಮ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದು ಶುಭ ಸುದ್ದಿ ತಂದಿದ್ದೀನಿ. ಒಂದು ಬಿಗ್ ಅಪ್ಡೇಟ್ಸ್ ಕೂಡ ನಿಮ್ಗಿರುತ್ತೆ. ನೀವೇನಾದ್ರೂ SSLC ಎಕ್ಸಾಮ್ಸ್ನ ಈ ವರ್ಷ ಬರೀತಾ ಇದ್ದೀರಾ ಅಂದ್ರೆ ಎಸ್ ಅಂತ ಕೂಡ ಟೈಪ್ ಮಾಡಿ ಕಳಿಸಿ, ಹಾಗೂ ನೀವೇನಾದ್ರೂ ಕಮೆಂಟ್ಸ್ ಅಲ್ಲಿ ನೋ ಅಂತ ಕೂಡ ಟೈಪ್ ಮಾಡಿ SSLC ಎಕ್ಸಾಮ್ ಆಗಲೇ ಮುಗಿಸಿ ಏನು ಓದ್ತಾ ಇದ್ದೀರಾ ಅಂತ ಕೂಡ ನಮಗೆ ತಿಳಿಸ್ಕೊಡಿ. ಏನು ಫೈನಲ್ ಟೈಮ್ ಟೇಬಲ್ ರಿಲೀಸ್ ಆಗಿದೆ. SSLC ಪ್ರಾವಿಷನಲ್ ಟೈಮ್ ಟೇಬಲ್ ಸ್ವಲ್ಪ ದಿವಸದ ಹಿಂದೆ ಬಂದಿತ್ತು. ಇವಾಗ SSLC ಸ್ಟೂಡೆಂಟ್ಸ್ಗೆ ಒಂದು ಶುಭ ಸುದ್ದಿ ಇದೆ. ಟೈಮ್ ಟೇಬಲ್ ಅಂತ ಪಾರಿ ಚೇಂಜಸ್ ಎಲ್ಲ ಆಗಿಲ್ಲ. ಅದೇ ಟೈಮ್ ಟೇಬಲ್ ನ ಮೇಂಟೈನ್ ಮಾಡಿದ್ದಾರೆ. ಎಲ್ಲರೂ ಯಾರು ಎಕ್ಸಾಮ್ಸ್ ಬರೀತಾ ಇದ್ದಾರೆ SSLC ಎಲ್ಲರಿಗೂ ಶುಭಾಶಯ. ಚೆನ್ನಾಗಿ ಎಕ್ಸಾಮ್ಸ್ ನ ಬರೀರಿ. ನಿಮ್ಗೆ SSLC ಎಕ್ಸಾಮ್ ಇರ್ಬೋದು, ರಿಸಲ್ಟ್ಸ್ ವರ್ಗೂ ನನ್ನ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ನ ಮುಂದುವರಿಸಿ. ಯಾವಾಗ ಎಕ್ಸಾಮ್ ಇರುತ್ತೆ ಅಂತ ನೀವು ಕೇಳಿದ್ರೆ ಮಾರ್ಚ್ 21ರಿಂದ ಏಪ್ರಿಲ್ 14ವರೆಗೂ ಎಕ್ಸಾಮ್ಸ್ ಇರುತ್ತೆ. ಮಾರ್ಚ್ 21ಕ್ಕೆ ಫಸ್ಟ್ ಲ್ಯಾಂಗ್ವೇಜ್, ನೀವು ಯಾವುದೇ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡಿರ್ತೀರ ಅಲ್ಲಿಂದ ಶುರು ಆದ್ರೆ ಏಪ್ರಿಲ್ 3 ಹಾಗೂ ನೆಕ್ಸ್ಟ್ ಏಪ್ರಿಲ್ 3ವರೆಗೂ ಎಕ್ಸಾಮ್ ನ ನಡೆಸ್ತಾರಂತೆ. ಯಾವುದೇ ಕಾರಣಕ್ಕೂ ಎಕ್ಸಾಮ್ಸ್ ನ ಚೆನ್ನಾಗಿ ಮಾಡಿ, ಕಾಪಿ ಮಾಡೋದಾಗ್ಲಿ ಅಕ್ಕಪಕ್ಕ ಕೇಳೋದಾಗ್ಲಿ ಆ ತರ ಮಾಡಕ್ ಹೋಗ್ಬೇಡಿ. ಶಿಸ್ತಾಗಿ ಎಕ್ಸಾಮ್ ಬರೀರಿ. ಲಾಸ್ಟ್ 5 ವರ್ಷದ ಕ್ವಶನ್ ಪೇಪರ್ ನಿಮ್ ಎದುರುಗಡೆ ಇಟ್ಕೊಳ್ಳಿ. ಆ ಕ್ವಶನ್ ಪೇಪರ್ ನ ಪ್ರಿಪೇರ್ ಆದ್ರೆ ನಿಮ್ಗೆ ಒಂದು ಮಟ್ಟಕ್ಕೆ, ನೀವು ಇನ್ನ ಎಕ್ಸಾಮ್ ಪ್ರಿಪರೇಷನ್ ಶುರು ಮಾಡಿಲ್ಲ ಅಂದ್ರೆ ಚೆನ್ನಾಗಿ ಪ್ರಿಪರೇಷನ್ ನ ಮಾಡಿ 5 ವರ್ಷದ ಕ್ವಶನ್ ಪೇಪರ್ ಅಲ್ಲೇ ನಿಮ್ಗೆ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮಾರ್ಚ್ 21ರಿಂದ ಏಪ್ರಿಲ್ 13ವರೆಗೂ ಎಕ್ಸಾಮ್ಸ್ ನಡೆಯುತ್ತೆ ಸ್ನೇಹಿತರೆ. ಏಪ್ರಿಲ್ 3ವರೆಗೂ ನಡೆಯುತ್ತೆ. ಮಾರ್ಚ್ 21ಕ್ಕೆ ಫಸ್ಟ್ ಲ್ಯಾಂಗ್ವೇಜ್ ನೀವೇ ತಗೊಂಡ್ರೆ ಅದಿರುತ್ತೆ. ಇಂಗ್ಲಿಷ್ ಇರ್ಬೋದು, ಹಿಂದಿ, ಕನ್ನಡ ಇರುತ್ತೆ. ಹಾಗೂ ಎಲ್ಲ ಎಕ್ಸಾಮ್ಗಳು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ. ಮೊದಲ ಏನಿರುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ನೀವು ಎಕ್ಸಾಮ್ ಹಾಲ್ ಒಳಗೆ ಎಂಟರ್ ಆದಾಗ ಹಾಲ್ ಟಿಕೆಟ್ ತಗೊಂಡು ಹೋಗೋದನ್ನ ಮರಿಬೇಡಿ. ಹಾಲ್ ಟಿಕೆಟ್ ತಗೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್. ಹಾಲ್ ಟಿಕೆಟ್ ತಗೊಂಡು ಹೋಗೋದ್ರಲ್ಲಿ ನಿಮ್ಗೆ ಪರ್ಮಿಷನ್ ಸಿಗುತ್ತೆ ಬರಕ್, ಬಟ್ ಸುಮ್ಮನೆ ಟೆನ್ಷನ್ ಆಗುತ್ತೆ ಅವತ್ತಿನ ದಿವಸ. ಆ ಕಾರಣಕ್ಕೋಸ್ಕರ ಹಾಲ್ ಟಿಕೆಟ್ ನ ಮರಿದಂತೆ ತಗೊಂಡೋಗಿ. ಹಾಗೂ ಎಕ್ಸಾಮ್ ಅಲ್ಲಿ ಮೇಲೆ ಕೂತಾಗ ಒಂದು 10 ನಿಮಿಷ ನಿಮ್ಗೆ ಓದ್ಕೊಳ್ಳಿ. ಕ್ವಶನ್ ಪೇಪರ್ ನ ಸಂಪೂರ್ಣವಾಗಿ ಓದ್ಕೊಳ್ಳಿ, ಅಥವಾ ಒಂದೊಂದು ಪಾರ್ಟ್ ನೇ ಓದಿ ಚೆನ್ನಾಗಿ ಓದಿ ಆಮೇಲೆ ಕರೆಕ್ಟ್ ಆಗಿ ಕ್ವಶನ್ ನಂಬರ್ ನ ಬರೆದು 1A 1B ಈ ತರ ಏನಿರುತ್ತೆ ಆ ಕ್ವಶನ್ ನಂಬರ್ಗಳನ್ನ ಬರೆದು ಮಲ್ಟಿಪಲ್ ಚಾಯ್ಸ್ ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಿ. ಇಲ್ಲ ಅಂದ್ರೆ ಒಂದಕ್ಕೆ ಹೋಗಿ ಇನ್ನೊಂದಕ್ಕೆ ಆನ್ಸರ್ ಮಾಡಿ ಸಿಗಾಕಳಕ್ ಹೋಗ್ಬಿಡಿ. ಮಾರ್ಚ್ 21ಕ್ಕೆ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ, ಆ ಎಕ್ಸಾಮ್ ಇರುತ್ತೆ. ಮಾರ್ಚ್ 24ಕ್ಕೆ ಮ್ಯಾಥ್ಸ್ ಅಥವಾ ಸಮಾಜಶಾಸ್ತ್ರ ಹಾಗೂ ಸಮಾಜಶಾಸ್ತ್ರ ಎಕ್ಸಾಮ್ಗಳು ಇರ್ತವೆ. ಮಾರ್ಚ್ 26ಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಕೂಡ ಇಂಗ್ಲಿಷ್ ಇರ್ಬೋದು, ಹಿಂದಿ ಇರುತ್ತೆ, ಅದು ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿರುತ್ತೆ, ಅದಿರುತ್ತೆ. ಮಾರ್ಚ್ 29ಕ್ಕೆ ಸೋಷಿಯಲ್ ಸೈನ್ಸ್. ಏಪ್ರಿಲ್ 2ನೇ ತಾರೀಕು ಮಧ್ಯ ನಿಮ್ಗೆ ಗ್ಯಾಪ್ ಇರುತ್ತೆ. ಏಪ್ರಿಲ್ 2ಕ್ಕೆ ಸೈನ್ಸ್ ಹಾಗೂ ಏಪ್ರಿಲ್ 3ಕ್ಕೆ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಕೂಡ ಇರುತ್ತೆ. ಥರ್ಡ್ ಲ್ಯಾಂಗ್ವೇಜ್ ಕೂಡ ಹಿಂದಿ ಇರ್ಬೋದು, ಕನ್ನಡ, ಇಂಗ್ಲಿಷು, ಅರೇಬಿಕ್, ಇದು ಯಾವುದೇ ಲ್ಯಾಂಗ್ವೇಜ್ ತಗೊಂಡಿರೋ ಕೂಡ ಅವರು ಕೂಡ ಅಟೆಂಡ್ ಮಾಡ್ಬೋದು. ಯಾರ್ಯಾರು ಎಕ್ಸಾಮ್ಸ್ ಬರೀತಾರೆ ಚೆನ್ನಾಗಿ ಎಕ್ಸಾಮ್ಸ್ ನ ಬರೀರಿ. ನಿಮ್ಗೆ ಏನಾದ್ರು ಅಪ್ಡೇಟ್ಸ್ ಬೇಕು ಅಂದ್ರೆ, ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ, ಏನಾದ್ರು ಡೌಟ್ಸ್ ಇದ್ರೆ ದಯಮಾಡಿ ಕಮೆಂಟ್ಸ್ ಅಲ್ಲಿ ಕೇಳಿ. ನಾನು ಕೂಡ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್, ಹೊಸ ಮಾಹಿತಿ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋ ನಿಮ್ಗೆ ಸಿಗ್ತೀನಿ ಸ್ನೇಹಿತರೆ. ಇದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಅಪ್ಡೇಟು ಬರ್ತಾ ಹೋಗುತ್ತೆ.